ಇಷ್ಟು ಸೂರ್ಯ ಕಾಣಿಸಿದ್ದೆ ಇಷ್ಟು ಉಳಿಗೆ ಬಿಟ್ಟ ಪಾಪ. ಅವನಿಗೆ ಹರಬರ ಕಬಾಬ್ ಅಂದರೆ ಅರ್ಧಂಬರ್ಧ ಬೇಯಿಸೋದು ಅನ್ಕೊಂಬಿಟ್ಟಿದ್ದಾನೆ ಅನಿಸುತ್ತೆ. ನಮಗೆ ಟೀ, ಅವ್ರದ್ದು ಗಾರ್ಲಿಕ್, ಗೋಬಿ ಗಾರ್ಲಿಕ್. ಹಲೋ, ಹಾಯ್, ನಮಸ್ಕಾರ, ಸ್ವಾಗತ ಸುಸ್ವಾಗತ ಅಜ್ನ ವರ್ಲ್ಡ್ಗೆ, ಮತ್ತೊಂದು ಹೊಸ ವ್ಲಾಗಿಗೆ. ಇವತ್ತು ನಾವು ಸನ್ಸೆಟ್ ನೋಡೋಣ ಅಂತ ಶಶಿ ಹಿತ್ಲು ಬೀಚಿಗೆ ಹೋಗೋಣ ಅಂತಿದ್ದೆ. ಬಿಕಾಸ್ ಆಫ್ ಮೈ ವೈಫ್ ನನ್ನ ಹೆಂಡತಿ ಎಲ್ಲ ಲೇಟ್ ಮಾಡಿ ಹೊರಡೋದನ್ನ 5 ಗಂಟೆಗೆ ಹೊರಡೋಕೆ ಹೇಳಿದ್ದು 5:15 ಆಗ್ತಾ ಬಂತು. ಇಷ್ಟೊತ್ತಿಗೆ ಹೊರಟಿದ್ದಾಳೆ. ಹಾಗಾಗಿ ನಾವು ಒಂದು ಸೂರತ್ ಕಲ್ ಹತ್ರ ಒಂದು ಬ್ಯಾಕ್ ಸೈಡ್ ಅಂದರೆ ಸೂರತ್ ಕಲ್ NITK ಇದೆಯಲ್ಲ, ಅದ್ರ ಹಿಂದ್ಗಡೆ ಒಂದು ಸ್ಟ್ರೆಚ್ ಇದೆ ಡ್ರೈವಿಂದುಗೆ. ಅಂದರೆ ಪೂರ್ತಿ ಬೀಚ್ ಪೂರ್ತಿ ಸ್ಟ್ರೆಚ್ಚು ಹೇಗಿದೆ ಅಂದರೆ ಡ್ರೈವು. ಬಟ್ ರೋಡ್ ಅಷ್ಟು ಚೆನ್ನಾಗಿಲ್ಲ. ಇವಾಗ ಮಳೆ ಬಂದು ಎಲ್ಲ ಪೂರ್ತಿ ಹಾಳಾಗಿದೆ. ಮೊದಲು ತುಂಬ ಚೆನ್ನಾಗಿತ್ತು. ಇವಾಗ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ ಸನ್ಸೆಟ್ ನೋಡಿ. ಈ ಸ್ಟ್ರೆಚ್ಚಲ್ಲಿ ಹೆಂಗಿದೆ ಅಂತಂದರೆ ಎಲ್ಲ ಕಂಪ್ನಿದು ಪೆಟ್ರೋಲ್ ಬಂಕ್ಗಳು ನಿಮಗೆ ಒಂದೇ ಸ್ಟ್ರೆಚಲ್ಲಿ ಸಿಗುತ್ತೆ. ಎಲ್ಲದು ಯಾವುದು ಅದು ಇದು ಅಂತಿಲ್ಲ. ಎಲ್ಲದು ಇಂಡಿಯನ್ನು, HP, MRPL, ರಿಲಯನ್ಸ್, ಜಿಯೋ, ಎಲ್ಲ ಕಂಪ್ನಿದು ಇದೆ. ಯಾಕೆ ಅಂತಂದರೆ ಇಲ್ಲಿ ಪೂರ್ತಿ ಇರೋದೆಲ್ಲ ಫ್ಯಾಕ್ಟ್ರಿಗಳು, ಆಯಿಲ್ ರಿಗ್ ಪೂರ್ತಿ ಎಲ್ಲ ಇಲ್ಲಿದೆ. ಆಲ್ಮೋಸ್ಟ್ ಕರ್ನಾಟಕಕ್ಕೆ ಹೋಗೋದೇ ಇಲ್ಲಿಂದ, ಎಲ್ಲ ಕಡೆಗೂ ಹೋಗೋದೇ ಇಲ್ಲಿಂದ, ಮಂಗಳೂರಿಂದ. ಹಾಗಾಗಿ ತುಂಬ ಇಲ್ಲಿ ಗ್ಯಾಸ್ ಸ್ಟೇಷನ್ ತುಂಬ ಇದೆ. ನಯಾರ ಬಂತಲ್ಲಿ ಮುಂದೆ, ನಯಾರ ಕಡೆ ಭಾರತ್, ಎಲ್ಲ ದೊಡ್ಡ ಸ್ಟೇಷನ್. ಜೊತೆಗೆ ಇಲ್ಲೇ ಮುಂದ್ಗಡೆನೆ ಇಂಡಿಯನ್ ಪೆಟ್ರೋಲ್. ಒಂದ್ರ ಪಕ್ಕ ಒಂದಿದೆ, 2 ಇದೆ. ತುಂಬ ಲಾರಿಗಳು ನಿಂತಿರುತ್ತೆ ಇಲ್ಲಿ. ಇದು ಪೂರ್ತಿ ಇಂಡಸ್ಟ್ರಿಯಲ್ ಏರಿಯಾ. ಆ ಕಡೆ ಹೋದರೆ ಪೂರ್ತಿ ಇಂಡಸ್ಟ್ರಿಯಲ್ ಏರಿಯಾ. ಯಾವ್ದಾರ ಒಂದು ದಿವಸ ಅಲ್ಲಿಗೂ ವಿಸಿಟ್ ಹಾಕೋಣ, ಇಂಡಸ್ಟ್ರಿಯಲ್ ಏರಿಯಾಗೆ ಟೈಮ್ ಸಿಕ್ಕಿದಾಗ. ಅಷ್ಟೊಂದು ಸತಿ ನಾನು ಹೋಗಿ ನೋಡ್ಬೇಕಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು. ಅಲ್ಲಿ ಹೋಗಿ ಆಮೇಲಿಂದ ಚೆಕ್ ಮಾಡಬೇಕು. ಹೋಗೋಣ ಒಂದು ದಿವಸ. ಕರೆಕ್ಟ್, ಹೋಗೋಣ. ಸಮುದ್ರದಲ್ಲಿ ತುಂಬ ಜನ ಇರ್ತಾರೆ ಈ ಬೀಚಲ್ಲಿ. ಅದಕ್ಕೋಸ್ಕರ ನಾನಲ್ಲಿ ಸ್ಟಾಪ್ ಮಾಡಲ್ಲ. ಈ ಸ್ಟ್ರೆಚ್ಚಲ್ಲಿ ರೋಡ್ ಇವಾಗ ಸರಿ ಇಲ್ಲ. ಈ ಸ್ಟ್ರೆಚ್ಚಲ್ಲಿ ಫುಲ್ ಹೀಗೆ ಮುಂದಕ್ಕೆ ಹೋದರೆ NITKವರೆಗೂ ತಲುಪ್ತೀವಿ. ಬ್ಯಾಕ್ NITK ಒಂದು ಇದಿದೆ, ಏನಂತೀವಿ, ಲೈಟ್ ಹೌಸ್. ಆ ಲೈಟ್ ಹೌಸಿಗೆ ತಲುಪ್ತೀವಿ. ಮೊದಲು ರೋಡ್ ಚೆನ್ನಾಗಿತ್ತು, ಈಗ ಮಳೆ ಬಂದಾಗ ತುಂಬ ಹಾಳಾಗಿದೆ. ಮಳೆ ತುಂಬ ಇತ್ತು. ಅದೇ ಇವಾಗ ಅದಕ್ಕೋಸ್ಕರ ಬಂತು ಒಂದು ಇಂಟರ್ನ್ಯಾಷನಲ್ ಗುಂಡಿ. ಬಟ್ ಇಲ್ಲಿ ಬೀಚಲ್ಲಿ ಹಿಂಗೆ ಹೋಗ್ತಾ ಇದ್ರೆ ಇನ್ನು 2 ವೀಲರಲ್ಲಿ ಹೋಗ್ಬೇಕು. ತುಂಬ ಚೆನ್ನಾಗಿರುತ್ತೆ 2 ವೀಲರಲ್ಲಿ ಹೋಗೋಕ್ಕೆ. ನಾನು ಹೇಳಿದೆ 2 ವೀಲರಲ್ಲಿ ಹೋಗೋಣ ಅಂತ. ನಮ್ಮ ಮನೆಯವ್ರು ಸ್ವಲ್ಪ ಯಾಕೋ ಬೇಡ 4 ವೀಲರಲ್ಲೇ ಹೋಗೋಣ ಅಂದರೆ ಏನು ಕಾರಣ ಅಂತ ಗೊತ್ತಿಲ್ಲ. ಕಾರು ತುಂಬ ದಿನದಿಂದ ಸ್ಟಾಪ್ ಆಗಿಬಿಟ್ಟಿತ್ತು. ಅಂದರೆ ನಿಲ್ಲಿಸಿದ್ದೆ ಒಂದು ವಾರದಿಂದ, ಸರ್ವಿಸ್ ಮಾಡಿಸಿದ್ರ ಮೇಲೆ ಎಲ್ಲೂ ತಗೊಂಡು ಹೋಗಿರಲಿಲ್ಲ. ಅದಕ್ಕೋಸ್ಕರ ಒಂದು ರೌಂಡ್ ತೊಗೊಂಡು ಹೋಗೋಣ. ಹಾಗೆ ನಿಂತಿದ್ರೆ ಹಾಳಾಗ್ಬಿಡುತ್ತೆ. ಇಲಿ ಕಚ್ಚಿದ್ರೆ ಏನು ಮಾಡೋದು, ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ ವಾರಕ್ಕೆ ಒಂದು 2 ಸತಿನಾದರೂ ತೆಗಿಬೇಕು ಆಚೆಗೆ. ಇವತ್ತು ವೀಕೆಂಡು ರಜೆ ಇತ್ತಲ್ಲ, ಕನ್ನಡ ರಾಜ್ಯೋತ್ಸವ. ಕನ್ನಡ ರಾಜ್ಯೋತ್ಸವ ಅಂತ ರಜೆ ಇದ್ದಿದ್ದು. ಇಲ್ದಿದ್ರೆ ರಜೆ ಇರ್ತಿರ್ಲಿಲ್ಲ, ಡ್ಯೂಟಿಲಿ ಇರ್ತಿದ್ವಿ. ಬರೋ ಟೈಮಿಗೆ ಕರೆಕ್ಟಾಗಿ ಸನ್ಸೆಟ್ ಆಗ್ತದೆ. ಮೋಡ ತುಂಬ್ಕೊಂಡ್ಬಿಟ್ಟಿದೆ ಪೂರ್ತಿ.
ಹೋಗ್ತಾ ಇದೆ. ಎಲ್ಲ ನನ್ನ ಹೆಂಡತಿಯಿಂದನೇ ಆಗಿತ್ತು. ಮುಳುಗೋದ, ಅದಕ್ಕೆಲ್ಲ ಕಾರಣ ನಾನು ಹೇಳ್ತೀನಿ. ಈಗ ಮಳೆ ಬಂದಾಗ ಸಮುದ್ರ ಪೂರ್ತಿ ಮುಂದೆ ಬಂದಿದೆ. ಇಲ್ಲ ಅಂತಂದರೆ ಹಿಂದೆ ಅಲೆ ಬರ್ತಾ ಇದ್ದಿಲ್ಲ, ಅದ್ರ ಹಿಂದ್ಗಡೆನೇ ಅಲ್ಲೇ ಸ್ಟಾಪ್ ಆಗ್ತಾಯಿತ್ತು, ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಮಳೆ ತುಂಬ ಬಂದಿದ್ದರಿಂದ ಹಿಂಗಾಗಿದೆ ನೋಡಿ. ನಾವು ಇಷ್ಟು ದಿನ ಕಸ ಮಾಡಿದ್ದನ್ನೆಲ್ಲ ತೆಗೆದು ದಡಕ್ಕೆ ಹಾಕೋಗಿದೆ. ಏನು ಕಸ ಮಾಡಿರ್ತಾರೆ ಜನ, ಅದನ್ನು ತೆಗೆದು ವಾಪಸ್ ಹೋಗುತ್ತೆ. ನನಗೆ ಬೇಡ ಅಲ್ಲಿ ನೋಡಿ ಮುಂದೆ. ಯಾವುದನ್ನು ಇಟ್ಕೊಳ್ಳಲ್ಲ ಸಮುದ್ರ. 2 ನಿಮಿಷ ನೋಡೋಕ್ಕೆ ಅಲ್ಲಿಂದ ಬಂದಿದ್ದು, ಲೇಟ್ ಮಾಡಿದ್ದಕ್ಕೆ ಪೂರ್ತಿ ಅಂದರೆ ಇಷ್ಟು ಸೂರ್ಯ ಕಾಣಿಸಿದ್ದೆ, ಇಷ್ಟು ಮುಳುಗೆ ಬಿಟ್ಟ ಪಾಪ. ಅದು ಮುಳುಗ್ತಿದ್ದಂಗೆ ನನ್ನ ಹೆಂಡತಿಗೆ ಬೇಜಾರಾಯಿತು. ಗೋಬಿ ಮಂಚೂರಿ ತಿನ್ನಕ್ಕೆ ಹೋಗ್ಬೇಕು. ಮರಳೆಲ್ಲ ಕಿತ್ತೋಗಿದೆ. ಅದು ನೀರು ನೋಡಿ ಎಷ್ಟು ಮುಂದೆ ಬಂದಿದೆ. ಹೌದು, ಫುಲ್ ಇದಕ್ಕೆ ಹೊಡಿತಾರೆ, ಬಂಡೆಗೆ ಮುಚ್ಚೋಗ್ತಿದೆ. ಬಂಡೆ ಪೂರ್ತಿ ಮುಚ್ಚೋಗ್ತಾ ಇದೆ. ನಾವು ಬಂದು ಅಲ್ಲಿ ಕುತ್ಕೊಳ್ತಿತ್ತಲ್ಲ. ಇದು ಲೆಕ್ಚರರ್ ಕಾಂಪ್ಲೆಕ್ಸ್, ಆ ಕಡೆ ಇರೋದು ಕಂಪ್ಯೂಟರ್ ಸೈನ್ಸ್, ಮಧ್ಯದಲ್ಲಿ ಬ್ರಿಡ್ಜ್ ಹೈವೇಗೆ ಮಕ್ಕಳಿಗೆ ಓಡಾಡಕ್ಕೆ. ಮಂಗಳೂರಿಂದ ಉಡುಪಿ ರೋಡಲ್ಲಿ ಫಸ್ಟ್ ಸಿಗೋ ಟೋಲ್, ಅಲ್ಲಿ ಟೋಲಲ್ಲೇ ಯೂ ಟರ್ನ್ ತೊಗೊಂಡ್ರೆ ರೈಟ್ ಸೈಡಿಗಿದೆ ಪಂಜಾಬಿ ಡಾಬಾ. ಅಲ್ಲಿವರೆಗೂ ಬಂದೇ ಇದ್ದೀವಿ. ಈಗ ಒಂದು ಗೋಬಿ ಮಂಚೂರಿ ತಿನ್ನಕ್ಕೆ ವಿ ಟ್ರಾವೆಲ್ 24 ಕಿಲೋಮೀಟರ್ಸ್. ಮಂಗಳೂರಲ್ಲಿ ಗೋಬಿ ಇಲ್ಲ. ಬಂತು ಬಿಟ್ಟು ದ ಡಾಬಾ, ಪ್ಯೂರ್ ವೆಜ್. ಗೋಬಿ ಗಾರ್ಲಿಕ್, ನಮಗೆ ಟೀ, ಅವ್ರದ್ದು ಗಾರ್ಲಿಕ್, ಗೋಬಿ ಗಾರ್ಲಿಕ್. ಹರಬರ ಕಬಾಬ್ ಅಂತ ವಿತೌಟ್ ಸಾಸ್ ತಿನ್ನೋಕ್ಕೆ ಆಗ್ತಾಯಿಲ್ಲ. ವಿತ್ ಸಾಸು ಚೆನ್ನಾಗೂ ಇಲ್ಲ, ಅರ್ಧಂಬರ್ಧ ಬೇಯಿಸ್ಕೊಟ್ಬಿಟ್ಟಿದ್ದಾನೆ ಹೆಸರಿಗೆ ತಕ್ಕನಾಗೆ. ಹರಬರ ಕಬಾಬ್. ಉಲ್ಟಾ ಇದೆ. ಹೇಗಿದೆ? ಚೆನ್ನಾಗಿದೆ. ಬರೀ ಸ್ವೀಟ್ ಇದೆಯಾ? ಸ್ವೀಟ್ ಕಡಿಮೆ ಇದೆ. ನಿಮಗೆ ಖುಷಿ ಆಯ್ತು ಅನ್ಸುತ್ತೆ. ಆದರೆ ಹರಬರ ಕಬಾಬ್ ಮಾತ್ರ ಖರಾಬ್ ಆಗಿತ್ತು. ನೀವೇ ಹೇಳಿದ್ದು ನಿಮ್ಮದೇ ಚಾಯ್ಸ್ ಅದು ಹರಬರ ಕಬಾಬ್. ಅವನಿಗೆ ಹರಬರ ಕಬಾಬ್ ಅಂದರೆ ಅರ್ಧಂಬರ್ಧ ಬೇಯಿಸೋದು ಅಂದ್ಕೊಂಬಿಟ್ಟಿದ್ದಾನೆ ಅನಿಸುತ್ತೆ. ಅವ್ನು ಪಾಪ ನೆಕ್ಸ್ಟ್ ಟೈಮ್ ಹೇಳ್ಕೊಡ್ಬೇಕು, ಹರಬರ ಕಬಾಬ್ ಅಂದರೆ ಅರ್ಧಂಬರ್ಧ ಬೇಯಿಸೋದಲ್ಲಪ್ಪ ಅಂತ. ಕರೆಕ್ಟಾಗೆ ಬೇಯಿಸೋದು. ಫೈನಲಿ ಗೋಬಿ ಎಲ್ಲ ತಿನ್ಕೊಂಡು ಸನ್ಸೆಟ್ ನೋಡಬೇಕು ಅಂತ ಹೋಗಿದ್ದು. ಸನ್ ಸೆಟ್ ಆಗೋ ಟೈಮ್ಗೆ ಕರೆಕ್ಟಾಗಿ ಹೋದ್ವಿ. ಅದನ್ನು ಹೋಗಿ ಗೋಬಿ ಎಲ್ಲ ತಿನ್ಕೊಂಡು ಒಂದು ರೌಂಡ್ ಹಾಕಿ, ಅದು ಹರಬರ ಕಬಾಬ್ ಅರ್ಧಂಬರ್ಧ ಬೆಂದಿರೋದನ್ನು ತಿಂದು ಒಂದು ಸ್ವಲ್ಪ ಪಾರ್ಸಲ್ಲು ತಗೊಂಡು ವಾಪಸ್ ಬಂದು ಕಾರನ್ನು ನಿಲ್ಲಿಸಿ ಈಗ ಹೊರಟಿದೆ ಮನೆಗೆ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಜಾಯ್ನ್ ಆಗಿದ್ದಕ್ಕೆ. ಇದೊಂದು ಪುಟ್ಟ ಬ್ಲಾಗು. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ.